ಗಣಿತ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸರ್ಕಲ್ಸ್ ಚಾಪ್ಟರ್ನ ಮಾಡೋಣ. ಸರ್ಕಲ್ಸ್ ಅನ್ನೋ ಚಾಪ್ಟರ್ನ ಮಾಡೋಣ. ಸರ್ಕಲ್ ಶೇಪ್ ಅಂದರೆ ಏನು? ಏನಾದರೂ ರೌಂಡ್ಗಿದ್ದರೆ ಅದನ್ನು ಸರ್ಕಲ್ ಅಂತ ಕರಿತೀವಿ. ನೀವು ಹೇಳಿ, ಡೇ ಟು ಡೇ ಲೈಫಲ್ಲಿ ನೀವು ಸರ್ಕಲ್ಸ್ ಎಲ್ಲಿ ನೋಡಿದ್ದೀರಾ? ಒಂದೇನು ಸನ್ನು ಅಥವಾ ಮೂನು ಸರ್ಕಲ್ ಶೇಪಲ್ಲಿರುತ್ತೆ. ಆಮೇಲೆ ಬಳೆ ಅಂದರೆ ಬ್ಯಾಂಗಲ್ಲು, ಅದು ಸರ್ಕಲ್ ಶೇಪಲ್ಲಿರುತ್ತೆ. ಕೆಲವೊಂದು ಕ್ಲಾಕ್ಸು ಅಂದರೆ ಗಡಿಯಾರ ಸರ್ಕಲ್ ಶೇಪಲ್ಲಿರುತ್ತೆ. ಬಾಲು ಆಟ ಆಡ್ತಿರಲ್ಲ ನೀವು, ಬಾಲು ಅದು ಸರ್ಕಲ್ ಶೇಪಲ್ಲಿರುತ್ತೆ. ಇಲ್ಲಿ ಒಂದಿಷ್ಟು ಇಮೇಜಸ್ ಇದೆ, ನೋಡೋಣ. ನೋಡಿ, ಈ ಕ್ಲಾಕು ಸರ್ಕಲ್ ಶೇಪಲ್ಲಿದೆ. ಬಟ್ಟೆ ಗುಂಡಿ ಅದು ಸರ್ಕಲ್ ಶೇಪಲ್ಲಿದೆ. ಟಯರ್, ಕಾರು ಅಥವಾ ಬೈಕ್ ಟಯರ್ ಇದೆಯಲ್ಲ, ಅದು ಸರ್ಕಲ್ ಶೇಪಲ್ಲಿದೆ. ಅಥವಾ ಕಾಯಿನ್ ಇರುತ್ತಲ್ಲ, 1 ರೂಪಾಯಿ, 2 ರೂಪಾಯಿಗೆ 5 ರೂಪಾಯಿ ಕಾಯಿನ್ಗಳು, ಅದು ಸರ್ಕಲ್ ಶೇಪಲ್ಲಿರುತ್ತೆ. ಕುಕ್ಕೀಸ್, ಕೆಲವೊಂದು ಬಿಸ್ಕೆಟ್ ನೀವು ತಿಂತೀರಲ್ವ, ಮಾರಿ ಬಿಸ್ಕೆಟ್ಟು, ಅದೆಲ್ಲನೂ ಸರ್ಕಲ್ ಶೇಪಲ್ಲಿ ಇರುತ್ತೆ. ಇವಾಗ ಸರ್ಕಲಲ್ಲಿ ನಿಮಗೆ ಕೆಲವೊಂದು ವಿಷಯಗಳು ಗೊತ್ತಿರಬೇಕು, ಅದನ್ನು ನಾನು ಹೇಳ್ತೀನಿ. ಮೊದಲನೇದು, ನಿಮಗೆ ಒಂದು ಪಾಯಿಂಟ್ ಕೊಟ್ಟರೆ ನಿಮಗೆ ಕಂಪಾಸ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿರ್ತಾರೆ ಜಾಮೆಟ್ರಿ ಬಾಕ್ಸಲ್ಲಿ. ಆ ಕಂಪಾಸ್ನ ಯೂಸ್ ಮಾಡಿ ನಾವು ಸರ್ಕಲ್ ಬರಿಬೋದು. ಹೇಗೆ ಅಂದರೆ, ಕಂಪಾಸ್ಗೆ ಒಂದು ಪೆನ್ಸಿಲ್ ತೂರಿಸ್ಬೇಕು. ತೂರಿಸಿದ ನಂತರ ಕಂಪಾಸಲ್ಲಿ ಒಂದು ಚೂಪಾಗಿರೋ ಎಂಡಿರುತ್ತೆ, ಅದನ್ನು ಈ ಪಾಯಿಂಟ್ ಮೇಲೆ ಇಡಬೇಕು. ಆಮೇಲೆ ಪೆನ್ಸಿಲ್ನ ಹೀಗೆ ಹೇಳ್ಕೊಂಡು ಹೋಗಬೇಕು. ಹೀಗೆ ಮಾಡಿದಾಗ ನಮಗೆ ಸರ್ಕಲ್ ಬರುತ್ತೆ. ಇಲ್ಲಿ ನಾನು ಸರ್ಕಲ್ ನೀಟಾಗಿ ಹಾಕಿಲ್ಲ, ಆದರೆ ಕಂಪಾಸಲ್ಲಿ ಯೂಸ್ ಮಾಡಿದಾಗ ನಿಮಗೆ ಸರ್ಕಲ್ ನೀಟಾಗಿ ಬರುತ್ತೆ. ಈ ಪಾಯಿಂಟ್ ನಾವೇನು ಯೂಸ್ ಮಾಡ್ತೀವಿ ಅದನ್ನು ಸೆಂಟರ್ ಅಂತ ಕರಿತೀವಿ. ಏನು ಸೆಂಟರ್ ಆಫ್ ದ ಸರ್ಕಲ್. ಇದೇ ರೀತಿ ನಾವು ಎಷ್ಟು ಸರ್ಕಲ್ ಬೇಕಾದರೂ ಹಾಕೋಬೋದು, ಆದರೆ ಒಂದು ಪಾಯಿಂಟಿಂದ ನಮಗೆ ಒಂದೇ ಸರ್ಕಲ್ ಒಂದು ಪಾಯಿಂಟಿಂದ ಎಷ್ಟು ಸರ್ಕಲ್ ಬೇಕಾದರೂ ಹಾಕ್ಬೋದು. ನಾವು ಪೆನ್ಸಿಲ್ ಇರುತ್ತಲ್ಲ, ಬೇಕಿದ್ರೆ ಪೆನ್ಸಿಲ್ನ ಒಂದು ಸ್ವಲ್ಪ ಕಡಿಮೆ ಡಿಸ್ಟೆನ್ಸ್ ತೊಗೊತೀನಿ, ಇಷ್ಟೇ ಡಿಸ್ಟೆನ್ಸ್ ತೊಗೊತೀನಿ, ಆವಾಗ ಇಲ್ಲೊಂದು ಸರ್ಕಲ್ ಆಗುತ್ತೆ. ಅಥವಾ ನಾನು ಜಾಸ್ತಿ ದೂರ ಇಡ್ತೀನಿ ಪೆನ್ಸಿಲು, ಇಲ್ಲೊಂದು ಸರ್ಕಲ್ ಆಗುತ್ತೆ. ನಿಮಗೆ ಎಷ್ಟು ಸರ್ಕಲ್ ಬೇಕೋ ಅಷ್ಟು ಸರ್ಕಲ್ನ ನಾವು ಬರಿಬೋದು. ಇವಾಗ ಈ ಸರ್ಕಲಿಂದ ಪೆನ್ಸಿಲ್ ಇಡ್ತೀವಲ್ಲ, ಆ ಜಾಗ ಇರುತ್ತಲ್ಲ, ಅದನ್ನು ರೇಡಿಯಸ್ ಅಂತ ಹೇಳ್ತೀವಿ. ಏನು ರೇಡಿಯಸ್ ಆಫ್ ದ ಸರ್ಕಲ್. ಈ ಥರ ರೇಡಿಯಸ್ಸು ನಾವು ಎಷ್ಟು ಬರಿಬೋದು ಹೇಳಿ? ಎಷ್ಟಾದರೂ ಬರಿಬೋದು. ಇಲ್ಲಿಂದ ಇಲ್ಲೂ ರೇಡಿಯಸ್ ಅಂತೀವಿ, ಇಲ್ಲಿಂದ ಇಲ್ಲೂ ರೇಡಿಯಸ್ ಅಂತೀವಿ, ಇಲ್ಲಿಂದ ಇಲ್ಲೂ ರೇಡಿಯಸ್ಸು, ಇದನ್ನೂ ರೇಡಿಯಸ್ಸು, ಎಷ್ಟು ಬೇಕಾದರೆ ಅಷ್ಟು ರೇಡಿಯಸ್ನ ಬರಿಬೋದು. ಏನೂ ಇಲ್ಲ, ಸೆಂಟರಿಂದ ಸರ್ಕಲ್ಗೆ ಒಂದು ಲೈನ್ ಹಾಕಿ ಅದನ್ನೇ ರೇಡಿಯಸ್ ಅಂತ ಕರಿತೀವಿ. ನೀವು ಒಂದು ಕೆಲಸ ಮಾಡಿ, ಕಂಪಾಸ್ ತೊಗೊಂಡು ಈ ಥರ ಸರ್ಕಲ್ ಮಾಡಿ ನೀವೇ ಒಂದು 4-5 ಪಾಯಿಂಟ್ ಹಾಕ್ಕೊಳ್ಳಿ. ಸ್ಕೇಲ್ ತೊಗೊಂಡು ಮೆಷರ್ ಮಾಡಿ, OA ಎಷ್ಟಿದೆ, OB ಎಷ್ಟಿದೆ, OC ಎಷ್ಟಿದೆ, OD ಎಷ್ಟಿದೆ ಅಂತ. ನೀವು ಕರೆಕ್ಟಾಗಿ ಮೆಷರ್ ಮಾಡಿದ್ರೆ ನಿಮ್ಗೆ ಎಲ್ಲ ಈಕ್ವಲ್ ಬರುತ್ತೆ, ಆಯಿತಾ? ಅದರ ಅರ್ಥ ಏನು? ಸರ್ಕಲ್ ಸೆಂಟರಿಂದ ಸರ್ಕಲ್ಗೆ ಒಂದು ಲೈನ್ ಎಳೆದ್ರೆ ಅದನ್ನು ರೇಡಿಯಸ್ ಅಂತ ಕರಿತೀವಿ. ನಾವು ಒಂದು ಸರ್ಕಲ್ಗೆ ಎಷ್ಟು ರೇಡಿಯಸ್ ಬೇಕಾದರೂ ಬರ್ಕೋಬೋದು, ಎಲ್ಲ ರೇಡಿಯಸ್ದು ಲೆಂತು ಒಂದೇ ಇರುತ್ತೆ. ಮತ್ತೊಂದು, ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ಈ ಸರ್ಕಲ್ ಸೆಂಟರ್ ಇದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಹಾಕೋದ್ ಬದಲು ಸ್ಕೇಲ್ ಇಟ್ಕೊಂಡು ಒಂದು ತುದಿ ಸರ್ಕಲ್ಲಿಂದ ಇನ್ನೊಂದು ತುದಿವರೆಗೂ ಒಂದು ಲೈನ್ ಹಾಕಿ. ಈ ರೀತಿ ಹಾಕಿದ ಲೈನ್ನ ಇದನ್ನು E ಅಂತ ಕರಿತೀನಿ. ಇದನ್ನು ಏನಂತ ಕರೀತಾರೆ? CEನ ಡಯಾಮೀಟರ್ ಅಂತ ಕರೀತಾರೆ. ಡಯಾಮೀಟರ್ ಆಫ್ ದ ಸರ್ಕಲ್. ಈ ರೀತಿ ಡಯಾಮೀಟರ್ನ ಒಂದು ಸರ್ಕಲ್ಗೆ ಎಷ್ಟು ಹಾಕ್ಬೋದು? ಎಷ್ಟಾದರೂ ಹಾಕ್ಬೋದು.
ಡಯಾಮೀಟ್ರ್ ಅಂದರೆ ಏನೂ ಇಲ್ಲ, ಸರ್ಕಲ್ದು ಸೆಂಟರಲ್ಲಿ ಪಾಸ್ ಆಗಬೇಕು. ಸರ್ಕಲ್ದು ಒಂದು ತುದಿಯಿಂದ ಇನ್ನೊಂದು ತುದಿಗೆ ನಾವು ಹೀಗೆ ಲೈನ್ ಹಾಕೊಳ್ಳೋದು, ಇದನ್ನೆಲ್ಲ ನಾವು ಡಯಾಮೀಟ್ರ್ ಅಂತ ಕರಿತೀವಿ. ರೇಡಿಯಸ್ ಥರ ಡಯಾಮೀಟರ್ ಕೂಡ ಅಷ್ಟೇ, ಲೆಂತ್ ನೀವು ಮೆಷರ್ ಮಾಡಿದ್ರೆ ಒಂದೇ ಬರುತ್ತೆ. ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನಿಮಗೊಂದು ಗೊತ್ತಾಗುತ್ತೆ. ಈಗ ಒಂದು ಡಯಾಮೀಟರ್ ಹಾಕಿದ್ದೀನಿ ನಾನು, ಈ ಎಫ್ ಅಂತ. ಈ ಎಫ್ ಡಯಾಮೀಟರು ಸರಿ. ಓ ಇ ಮತ್ತು ಓ ಎಫ್ ಏನು ನೀವೇ ಹೇಳಿ. ಓ ಇ ಏನು, ಓ ಎಫ್ ಏನು? ಇವೆರಡು ರೇಡಿಯಸ್. ಅದರ ಅರ್ಥ ಏನು? ಎರಡು ರೇಡಿಯಸ್ ನಾವು ಈ ರೀತಿ ಹಾಕಿದರೆ ಅದು ಡಯಾಮೀಟರ್ ಆಗುತ್ತೆ. ಅಂದರೆ ಎರಡು ರೇಡಿಯಸ್ ಸೇರಿದ್ರೆ ನಿಮಗೆ ಒಂದು ಡಯಾಮೀಟರ್ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ನಾವೇನೇನು ಮಾಡಿದ್ವಿ ಹೇಳಿ, ಒಂದು ಸರ್ಕಲ್ನ ಸೆಂಟ್ರಲ್ಲಿ ಇಟ್ಕೊಂಡು ಕಂಪಾಸ್ ಯೂಸ್ ಮಾಡಿ ಈ ರೀತಿ ಸರ್ಕಲ್ ಹಾಕ್ತೀವಿ. ಈ ಸೆಂಟರ್ ಆಫ್ ದ ಸರ್ಕಲ್ ಅಂತ ಕರಿತೀವಿ. ಈ ರೀತಿ ಸೆಂಟರಿಂದ ಒಂದು ಲೈನ್ ಹೀಗೆ ಬಂದರೆ ಅದನ್ನು ರೇಡಿಯಸ್ ಅಂತ ಕರಿತೀವಿ. ಅದೇ ಒಂದು ಲೈನ್ ಸೆಂಟರಿನಲ್ಲಿ ಪಾಸ್ ಆದರೆ ಇದನ್ನು ಡಯಾಮೀಟರ್ ಅಂತ ಕರಿತೀವಿ. ನೀವು ಈ ಫಿಗರ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ, ಎರಡು ರೇಡಿಯಸ್ ಸೇರಿದ್ರೆ ಒಂದು ಡಯಾಮೀಟರ್ ಆಗುತ್ತೆ. ಹಾಗಂತ ನೀವು ಇಲ್ಲೊಂದು ರೇಡಿಯಸ್ಸು ಬರೆದು ಇದು ಡಯಾಮೀಟರ್ ಅನ್ನೋದಲ್ಲ. ಡಯಾಮೀಟರ್ ಏನು, ಸರ್ಕಲ್ ಒಂದು ತುದಿಯಿಂದ ಇನ್ನೊಂದು ತುದಿವರೆಗೂ ಹಾಕಬೇಕು, ಉದ್ದಕ್ಕೆ ಇರಬೇಕು. ಅದು ಸೆಂಟರಲ್ಲಿ ಪಾಸ್ ಆಗಬೇಕು, ಆಗ ಮಾತ್ರ ಅದನ್ನು ಡಯಾಮೀಟ್ರ್. ಈ ಥರ ನಾನು ಒಂದು ತುದಿ ಸರ್ಕಲಿಂದ ಇನ್ನೊಂದು ತುದಿಗೆ ಹಾಕ್ತೀನಿ ಅಂತ ಹೇಳಿ ಎ ಬಿನ ಡಯಾಮೀಟರ್ ಅಂದರೆ ಅದು ತಪ್ಪಾಗುತ್ತೆ. ಯಾಕೆ? ಡಯಾಮೀಟರ್ ಯಾವತ್ತೂ ಸೆಂಟರ್ ಮೂಲಕನೇ ಪಾಸ್ ಆಗಬೇಕು. ಇವಾಗ ಇಲ್ಲಿ ಅವರು ಒಂದು ಪಾಯಿಂಟ್ ಎ ಕೊಟ್ಟಿದ್ದಾರೆ. ನೀವು ಈ ಪಾಯಿಂಟ್ ಎನಲ್ಲಿ ನಿಮ್ಮ ಕಂಪಾಸ್ದು ಒಂದು ತುದಿಯನ್ನು ಇಡಿ, ಇನ್ನೊಂದು ಎಳೆದ್ಬಿಟ್ಟು ಪೆನ್ಸಿಲ್ ಸಹಾಯದಿಂದ ಇಲ್ಲಿ ಉದ್ದಕ್ಕೂ ಲೈನ್ ಹಾಕ್ಕೊಂಡು ಬನ್ನಿ. ಆವಾಗ ಅದು ಸರ್ಕಲ್ ಆಗುತ್ತೆ. ಈ ರೀತಿ ಲೈನ್ ಹಾಕ್ಕೊಂಡು ಬಂದರೆ ಅದು ಸರ್ಕಲ್ ಆಗುತ್ತೆ. ಈಗ ಇಂಟರ್ಸೆಕ್ಟ್ ಅನ್ನೋ ಪದ ಅರ್ಥ ಏನು ಅಂದರೆ ಎರಡು ಒಟ್ಟಿಗೆ ಸೇರೋದು ಅಂತ ಅರ್ಥ. ಇವಾಗ ನಾನು ಈ ಥರ ಒಂದು ಸರ್ಕಲ್ ಬರಿತೀನಿ, ಇನ್ನೊಂದು ಸರ್ಕಲ್ ಈ ಥರ ಬರೆದ್ರೆ ಅದರ ಅರ್ಥ ಎರಡು ಒಂದಕ್ಕೊಂದು ಅಂಟ್ಕೊಂಡಿದ್ದಾವಲ್ಲ, ಇದನ್ನು ಇಂಟರ್ಸೆಕ್ಟ್ ಅಂತ ಹೇಳ್ತೀವಿ. ಅವ್ರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ, ಈ ಥರ ಅಂಟ್ಕೊಳ್ದೇ ಇರೋ ರೀತಿ ಸರ್ಕಲ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎರಡು ಸರ್ಕಲ್ಲು ದೂರ ಇರಬೇಕು. ಇಲ್ಲೊಂದು ಇದು ಸೆಂಟರು ಕರೆಕ್ಟಾಗಿಲ್ಲ, ನೀವು ಕಂಪಾಸಲ್ಲಿ ಯೂಸ್ ಮಾಡಿದಾಗ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲೊಂದು ಸರ್ಕಲ್ಲು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅದು ಇಂಟರ್ಸೆಕ್ಟ್ ಆಗಬಾರ್ದಂತೆ. ಅಂದರೆ ನೀವು ಈ ರೀತಿ ಒಂದು ಸರ್ಕಲ್ಗೆ ಒಂದು ತಗಲ್ದ ಹಾಗೆ ಸರ್ಕಲ್ ಬರೀರಿ ಅಂತ ಅವರು ಹೇಳ್ತಾ ಇದ್ದಾರೆ. ಇವಾಗೂ ಅಷ್ಟೇ, ಇಲ್ಲೂ ಒಂದಿಷ್ಟು ಜಾಗ ಕೊಟ್ಟಿದ್ದಾರೆ. ಈ ಸರ್ಕಲಲ್ಲಿ ಅತಿ ದೊಡ್ಡ ಸರ್ಕಲ್ ಹಾಕಬೇಕಂತೆ, ಈ ಬಾಕ್ಸಲ್ಲಿ ಮತ್ತು ಈ ಬಾಕ್ಸಲ್ಲಿ. ಈಗ ನೋಡಿ, ನಾನು ಹೇಳಿದ್ನೆಲ್ಲ ಆಗಲೇ ಇಲ್ಲೊಂದು ಪಾಯಿಂಟ್ ಓ ಇದೆ, ಓ ಸೆಂಟರು. ಇಲ್ಲಿ ಒಂದು 4 ಪಾಯಿಂಟ್ ತೊಗೊಂಡಿದ್ದಾರೆ, ಎ ಬಿ ಸಿ ಡಿ ಅಂತ. ಓ ಎ ಎಷ್ಟಿದೆ ಕಂಡುಹಿಡೀರಿ, ಓ ಬಿ ಎಷ್ಟಿದೆ ಕಂಡುಹಿಡೀರಿ, ಓ ಸಿ ಎಷ್ಟಿದೆ ನೋಡಿ, ಓ ಡಿ ಎಷ್ಟಿದೆ ನೋಡಿ. ಈ ಎಲ್ಲನೂ ಸ್ಕೇಲಿಂದ ಮೆಷರ್ ಮಾಡಿ ಬರೀರಿ. ನೀವು ಕರೆಕ್ಟಾಗಿ ಮೆಷರ್ ಮಾಡಿದ್ರೆ ನಿಮಗೆ ಓ ಎ ಇಸ್ ಈಕ್ವಲ್ ಟು ಓ ಬಿ ಇಸ್ ಈಕ್ವಲ್ ಟು ಓ ಸಿ ಇಸ್ ಈಕ್ವಲ್ ಟು ಓ ಡಿ ಬರುತ್ತೆ. ಎಲ್ಲ ರೇಡಿಯಸ್ಸು ಒಂದೇ ಲೆಂತ್ ಇರುತ್ತೆ. ಇವನ್ನೆಲ್ಲ ರೇಡಿಯಸ್ ಆಫ್ ಸರ್ಕಲ್ ಅಂತ ನಾವು ಕರಿತೀವಿ. ಈಗ ನೋಡಿ, ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ, ಸಿ ಡಿನ ಜಾಯಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಿ ಡಿನ ಹಿಂಗೆ ಜಾಯಿನ್ ಮಾಡ್ತೀನಿ, ಎ ಬಿನೂ ಹೀಗೆ ಜಾಯಿನ್ ಮಾಡ್ತೀನಿ. ಸರ್ಕಲ್ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಲೈನ್ ಹಾಕ್ತಾ ಇದ್ದೀನಿ. ಈ ಲೈನು ಸೆಂಟರ್ ಮೂಲಕನೇ ಪಾಸ್ ಆಗ್ತಾ ಇದೆ. ಅಂದರೆ ಇದೇನು, ಎ ಬಿ ಏನು ಸಿ ಡಿ ಏನು, ಇವೆರಡನ್ನು ಡಯಾಮೀಟರ್ ಅಂತ ಕರಿತೀವಿ.
ಈಗ ಸ್ಕೇಲಿಂದ ಎ ಬಿ ಎಷ್ಟಿದೆ ನೋಡಿ, ಸಿ ಡಿ ಎಷ್ಟಿದೆ ನೋಡಿ, ಕರೆಕ್ಟಾಗಿ ನೀವು ಮೆಷರ್ ಮಾಡಿದ್ರೆ ಎರಡೂ ಒಂದೇ ಅಳತೆ ಇರುತ್ತೆ. ಡಯಾಮೀಟರ್ ಸಹ ಸೇಮ್ ಲೆಂತ್ ಇರುತ್ತೆ. ನೀವು ಎಷ್ಟು ಡಯಾಮೀಟರ್ಸ್ ಹಾಕಿದ್ರು ಅಷ್ಟು ಡಯಾಮೀಟರ್ಸ್ ಲೆಂತು ಒಂದೇ ಆಗಿರುತ್ತೆ. ಈಗ ಇಲ್ಲಿ ನೋಡಿ, ಡ್ರಾ ಅ ರೇಡಿಯಸ್ ಟು ದಿ ಸರ್ಕಲ್. ಇಲ್ಲೊಂದು ಸರ್ಕಲ್ ಕೊಟ್ಟಿದ್ದಾರೆ, ಅದಕ್ಕೆ ರೇಡಿಯಸ್ ನಾನು ಹೇಗೆ ಬರಿಬೇಕು? ಏನೂ ಇಲ್ಲ, ಈ ಸೆಂಟ್ರಿಂದ ಎಲ್ಲೋ ಒಂದು ಕಡೆ ಲೈನ್ ಹಾಕಿ ಓ ಎ ಅಂತ ಕರೆಯೋಣ ಇದನ್ನು. ಓ ಎ ಏನು ರೇಡಿಯಸ್ ಆಯಿತು. ಈಗ ಎಗೆ ಎ ಸೆಂಟರ್ ಅಂತೆ. ಡಯಾಮೀಟರ್ ಬರಿಬೇಕಂದ್ರೆ ಏನು, ಒಂದು ತುದಿಯಿಂದ ಇನ್ನೊಂದು ತುದಿಗೆ ಲೈನ್ ಹಾಕಬೇಕು, ಅದು ಸೆಂಟರ್ ಮೂಲಕನೇ ಪಾಸ್ ಆಗಬೇಕು, ಆವಾಗ ಅದನ್ನು ಡಯಾಮೀಟರ್ ಅಂತ ಕರಿತೀವಿ. ಈಗ ಒಂದು ಸರ್ಕಲ್ ಇದೆ, ಇದನ್ನು ನೋಡಿ ನೀವೇ ಹೇಳಿ, ಸೆಂಟರ್ ಆಫ್ ದ ಸರ್ಕಲ್ ಏನು? ಎಮ್. ರೇಡಿಯಸ್ ಏನು? ಇಲ್ಲಿ ನೀವು ಹೇಳಿ ರೇಡಿಯಸ್ ಎಷ್ಟಿದ್ದಾವೆ? 3 ರೇಡಿಯಸ್ ಇದ್ದಾವೆ. ಎಮ್ ಆರು ರೇಡಿಯಸ್ಸೆ, ಎಮ್ ಪಿನೂ ರೇಡಿಯಸ್ಸೆ, ಎಮ್ ಕ್ಯೂನು ರೇಡಿಯಸ್ಸೆ. ಈ ಫಿಗರಲ್ಲಿ 3 ರೇಡಿಯಸ್ ಇದ್ದಾವೆ. ಡಯಾಮೀಟರ್ ಎಷ್ಟಿದ್ದಾವೆ? ಒಂದೇ ಒಂದು, ಏನದು? ಪಿ ಕ್ಯೂ. ಇಲ್ಲಿ ನೋಡಿ, ಟೋಟಲ್ ನಂಬರ್ ಆಫ್ ರೇಡಿಯೈ ಇನ್ ದ ಸರ್ಕಲ್ ಎಷ್ಟು? 3 ರೇಡಿಯಸ್ ಇದ್ದಾವೆ. ಅಷ್ಟೇ. ಸರ್ಕಲ್ ಚಾಪ್ಟರ್ ತುಂಬ ಚಿಕ್ಕದು ಮತ್ತು ತುಂಬ ಈಸಿ. ನಿಮಗೆ ಕಂಪಾಸ್ ತೊಗೊಂಡು ಸರ್ಕಲ್ನ ಬರೆಯೋಕ್ಕೆ ಬರಬೇಕು. ರೇಡಿಯಸ್ನ ಮತ್ತು ಡಯಾಮೀಟರ್ನ ಸ್ಕೇಲ್ ಸಹಾಯದಿಂದ ಮೆಷರ್ ಮಾಡೋದು ಗೊತ್ತಾಗಬೇಕು. ಅಷ್ಟು ಗೊತ್ತಾದರೆ ಮುಗೀತು. ಸರ್ಕಲ್ ಚಾಪ್ಟರ್ ತುಂಬ ಸುಲಭ.